ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನನ್ನ ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ NEP-ನಲ್ಲಿ ನೀವೇನಾದರೂ DSc ಕೆಮಿಸ್ಟ್ರಿ ಏನಾದರೂ ತೊಗೊಂಡಿದ್ರೆ ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸಿಲೆಬಸ್ ಪ್ರಕಾರ 4 ಯೂನಿಟ್ ಇದೆ, ಯೂನಿಟ್ 1, 2, 3, 4 ಅಂತ. ಸೊ ಎಲ್ಲ ಯೂನಿಟ್ದು ಸಿಲೆಬಸ್ ಪ್ರಕಾರ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ NEP-BCU ಫಸ್ಟ್ ಸೆಮ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಿಮಗೆ ಬರ್ತಾ ಹೋಗುತ್ತೆ. ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿ ಅಂತಂದರು, ಪ್ಯಾಟ್ರನ್ ಡಿಸ್ಕಸ್ ಮಾಡಿ ಅಂತಂದರು. ಸೊ ಕ್ವಶನ್ ಪೇಪರು ಹೇಗಿರುತ್ತೆ ಪ್ಯಾಟ್ರನ್ ಡಿಸ್ಕಸ್ ಮಾಡಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ 2 ವಿತ್ ಆನ್ಸರ್ಸ್ ಡಿಸ್ಕಸ್ ಮಾಡಿದ್ದೀನಿ. ಆಮೇಲೆ ಕ್ವಶನ್ ಬ್ಯಾಂಕ್ ಥರ ಮಾಡಿ ಈಚ್ ಯೂನಿಟ್ ನಿಮಗೆ ಮಾಡಿರುತ್ತೆ. ಯಾಕೆಂದರೆ ಒಂದು ಯೂನಿಟ್ಗೆ 23 ಮಾರ್ಕ್ ಬರುತ್ತೆ. ಅದರಲ್ಲಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಪ್ರಕಾರ ನಿಮಗೆ 2 ಮಾರ್ಕ್ ಇರ್ಬೋದು, 3 ಮಾರ್ಕ್ ಇರ್ಬೋದು, 4 ಮಾರ್ಕ್ ಇರ್ಬೋದು, 5 ಮಾರ್ಕ್ ಇರ್ಬೋದು, 6 ಮಾರ್ಕ್ ಇರ್ಬೋದು. ಸೊ ಹಾಗಾಗಿ ಬೇರೆ ಬೇರೆ ಮಾರ್ಕ್ಸ್ಗೆ ಹೇಗೆ ಬರಿಬೇಕು ಅಂತ ಗೊತ್ತಿಲ್ಲ. ಕ್ವಶನ್ ಬ್ಯಾಂಕ್ ಥರ ಮಾಡಿಕೊಡಿ ಅಂತ ಹೇಳಿದ್ರು. ಆಲ್ರೆಡಿ 2 ಯೂನಿಟ್ 4 ಆ್ಯಂಡ್ ಯೂನಿಟ್ 3 ನಾನು ಆಲ್ರೆಡಿ ಇದು ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ. ಈಗ Unit-2 ಫಿಸಿಕಲ್ ಕೆಮಿಸ್ಟ್ರಿ ಅಥವಾ ಕ್ವಾಂಟಮ್ ಮೆಕ್ಯಾನಿಕ್ಸ್ ಏನಿದೆಯಲ್ಲ ಆ ಯೂನಿಟ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ Unit-1 ಅದನ್ನು ಅನಾಲಿಟಿಕಲ್ ಕೆಮಿಸ್ಟ್ರಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ನಿಮಗೆ ನನ್ನ ಪ್ಲೇ ಲಿಸ್ಟ್ಗೆ ಹೋದರೆ ಎಂಟೈರ್ ಸಿಲೆಬಸ್ಸು, ಕ್ವಶನ್ ಪೇಪರ್ ಪ್ಯಾಟ್ರನು, ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರು, ಕ್ವಶನ್ ಬ್ಯಾಂಕ್ ವಿತ್ ಆನ್ಸರು ಎಲ್ಲ ಸಿಗ್ತಾ ಹೋಗುತ್ತೆ. ನಾನು ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದೀನಿ. ಸೊ ಇದು ಯಾರಿಗೆ ಸಿಗುತ್ತಲ್ಲ, ಯಾರಿಗೇನೆ ಇದು ನಮ್ಮದೇ ಸಿಲೆಬಸ್ಸು, ಇದು ನಮ್ಮದು ಅಂದಾಗ ಇಮಿಡಿಯೇಟ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ದಟ್ ನಾನು ಮಾಡಿರುವಂಥ ಎಫರ್ಟ್ ಏನಿದೆಯಲ್ಲ ಅದು ತುಂಬ ಜನಕ್ಕೆ ರೀಚ್ ಆಗೋಕ್ಕೆ ಈಸಿ ಆಗುತ್ತೆ. ಅಗೇನ್ ವೆಲ್ಕಮ್ ಟು ಕೆಮ್ ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂಚೆನೇ ಹೇಳಿದಂಗೆ ಒಂದೊಂದು ಯೂನಿಟಲ್ಲಿ 23 ಮಾರ್ಕ್ ಇರುತ್ತೆ. 23 × 4 ಮಾಡಿದ್ರೆ 92 ಮಾರ್ಕ್ಸ್ ಕ್ವಶನ್ ಪೇಪರಲ್ಲಿ ಇರುತ್ತೆ. ಸೊ ನಿಮಗೆ ಎಕ್ಸ್ಟ್ರಾ ಚಾಯ್ಸು ಎಲ್ಲ ಸೇರಿಕೊಂಡು 92 ಮಾರ್ಕ್ಸ್ ಕ್ವಶನ್ ಪೇಪರ್ಲಿರುತ್ತೆ. ಆದರೆ ಬರೆಯುವಂಥದ್ದು ನೀವು 60 ಮಾರ್ಕ್ಸ್ಗೆ ಅಷ್ಟೇ ಬರೀತೀರಾ. ಇನ್ನು 32 ಮಾರ್ಕ್ಸ್ ಎಕ್ಸ್ಟ್ರಾ ಕ್ವಶನ್ಸು ನಿಮ್ಮ ಕ್ವಶನ್ ಪೇಪರಲ್ಲಿ ಇರುತ್ತೆ. ಸೊ ಹಾಗಾಗಿ ನೀವು ಕ್ವಶನ್ನ ಚೂಸ್ ಮಾಡಬೇಕಾದ್ರೆ, ಯೂನಿಟ್ನ ಚೂಸ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಚೂಸ್ ಮಾಡ್ಕೊಳ್ಳಿ. ನೀವು ಮುಂಚೆನೇ ನೀವು ಅಂದರೆ ಎಕ್ಸಾಮಿನೇಷನ್ ಹಾರೋಗಿ ಹೋಗಿನ ಮುಂಚೆನೇ ನಾನು ಈ ಪಾರ್ಟು 100% ಓದಿದ್ದೀನಿ, ಈ ಪಾರ್ಟ್ನ ನಾನು 50% ಓದಿದ್ದೀನಿ, ನಾನು ಈ ಕ್ವಶನ್ಗೆ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ತೀನಿ ಅನ್ನೋದು ನಿಮಗೆ ಅಲ್ಲಿ ಕರೆಕ್ಟಾಗಿ ಗೊತ್ತಿರಬೇಕಾಗತ್ತೆ. ಸೊ ಮೆನ್ಷನ್ ದಿ ಲಿಮಿಟೇಷನ್ಸ್ ಆಫ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಹೇಳ್ತಾರೆ. ಸೊ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಹೋಗಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಂತು. ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇತ್ತು, ಕೆಲವೊಂದು ಅನ್ಆನ್ಸರಬಲ್ ಕ್ವಶನ್ಸ್ ಇತ್ತು. ಅದು ಆನ್ಸರ್ ಹುಡ್ಕೋಕ್ಕೋಸ್ಕರ ನಮಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಂತು. ಸೊ ಹಾಗಾಗಿ ಲಿಮಿಟೇಷನ್ಸ್ ಆಫ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ವಾಸ್ ಅನೇಬಲ್ ಟು ಗಿವ್ ಎ ಸ್ಯಾಟಿಸ್ಫ್ಯಾಕ್ಟ್ರಿ ಆನ್ಸರ್ ಫಾರ್ ದಿ ಫಾಲೋಯಿಂಗ್ ಫೆನಾಮಿನಾ ಅಂತ ಹೇಳ್ತಾರೆ. ನೀವು ಯಾವ್ದಾದ್ರು 2 ಬರೆದ್ರೆ ಸಾಕಾಗುತ್ತೆ, 2 ಮಾರ್ಕ್ ಇರೋದಕ್ಕೋಸ್ಕರ. ಫೆನಾಮಿನಾ ಆಫ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್, the photoelectric effect, atomic and molecular spectra, line spectra of hydrogen, or variation of the heat capacity of the solids as a function of temperature. ಈ 4ಕ್ಕೂ ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲಿ ಸ್ಯಾಟಿಸ್ಫ್ಯಾಕ್ಟ್ರಿ ಆನ್ಸರ್ ಸಿಗಲಿಲ್ಲ. ಹಾಗಾಗಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅದರಲ್ಲಿ ಯಾವ್ದಾದ್ರು ನೀವು 2 ಬರೆದ್ರು ನಿಮಗೆ 2 ಮಾರ್ಕು ಸಿಗ್ತಾ ಹೋಗುತ್ತೆ. ಎಗೇನ್ ನೀವು ಏನು ಮಾಡಬೇಕು ಅಂತಂದರೆ ಕ್ವಶನ್ ಪೇಪರ್ನ ಅಥವಾ ಕ್ವಶನ್ಸ್ನ ಚೂಸ್ ಮಾಡ್ಕೊಂಡಾಗ ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್, ಕ್ವಶನ್ನು ಏನನ್ನ ಡಿಮ್ಯಾಂಡ್ ಮಾಡ್ತಾ ಇದೆ, ಇನ್ವಿಜಿಲೇಟರ್ಸು ಅಥವಾ ಎವ್ಯಾಲ್ಯೂಯೇಟರ್ಸು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದ್ರ ಪ್ರಕಾರ ನೀವು ಬರೀಬೇಕಾಗತ್ತೆ. 2 ಮಾರ್ಕ್ ಇದೆ ಅಂದರೆ ಇದಕ್ಕೆ 1 ಮಾರ್ಕು, ಇದಕ್ಕೆ 1 ಮಾರ್ಕ್ ಅಂತ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಫಾರ್ ಎ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಯು ಆರ್ ಗೋಯಿಂಗ್ ಟು ವೆಯ್ಟ್, ಏನು ಕೇಳಿದರೆ ನಾನು ಏನು ಬರೀಬೇಕು ಅಂತ, ಆ ಥರ ನೀವು ಬರೀಬೇಕಾಗತ್ತೆ. ಸ್ಟೇಟ್ ಹೈಸೆನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಟೇಟ್ ಅಂತ ಹೇಳ್ತಾರೆ, ಸ್ಟೇಟ್ಮೆಂಟ್ ಹೇಳಿದ್ರೆ ಸಾಕಾಗತ್ತೆ. ಇಲ್ಲ ನನಗೆ ಗೊತ್ತಾಗಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೆದ್ರೂ ಸ್ಟೇಟ್ಮೆಂಟ್ಗೆ 1 ಮಾರ್ಕು, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಗೆ 1 ಮಾರ್ಕ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಇಲ್ಲ ಅಂದರೆ ಸ್ಟೇಟ್ ಅಂತ ಹೇಳ್ತಾರೆ ಅಂದರೆ 2 ಮಾರ್ಕ್ಸು ನಾವು ಸ್ಟೇಟ್ಮೆಂಟ್ಗೆ ಕೊಡ್ಬೋದು. Uncertainty principle states that it is impossible to measure or calculate exactly both the position and the moment of an object. ಎರಡನ್ನೂ ಅಟ್ ಎ ಟೈಮ್ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೇನೆ. ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಈ ಸ್ಟೇಟ್ಮೆಂಟ್ ಎಲ್ಲ ಹೇಳಿದಾಗ ಡೋಂಟ್ ಯೂಸ್ ಯುವರ್ ಓನ್ ವರ್ಡ್ಸ್. ಸ್ಟೇಟ್ಮೆಂಟ್ ಈಗ ರೂಲ್ಸು, ಲಾಸು, ಪ್ರಿನ್ಸಿಪಲ್ಸ್ ಎಲ್ಲ ಹೇಳ್ಬೇಕಾದ್ರೆ ಏನು ಸ್ಟೇಟ್ಮೆಂಟ್ ಇರುತ್ತಲ್ಲ ಅದೇ ಸ್ಟೇಟ್ಮೆಂಟ್ನ ನೀವು ಹೇಳಬೇಕು. ನೀವೀಗ ಡೆಲ್ಟಾ ಎಕ್ಸ್ನ ನಾನು
ಪೊಸಿಷನ್ ಅಂತ ಕನ್ಸಿಡರ್ ಇದು ಡೆಲ್ಟಾ ಎಕ್ಸ್ನ ಮೊಮೆಂಟಮ್ ಅಂತ, ಡೆಲ್ಟಾ ಪಿನ ನಾನು ಪೊಸಿಷನ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಇಫ್ ದ ಡೆಲ್ಟಾ ಎಕ್ಸ್ ಇಸ್ ಎರರ್ ಇನ್ ದಿ ಪೊಸಿಷನ್ ಮೆಜರ್ಮೆಂಟ್, ಡೆಲ್ಟಾ ಪಿ ಇಸ್ ದ ಎರರ್ ಇನ್ ದಿ measurement of the momentum, then delta x into delta p is greater than or less than h/4π ಅಂತ ಹೇಳುತ್ತೆ. ಈ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೆದು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ರೈಟ್ ದಿ de-Broglie ಈಕ್ವೇಷನ್, ಮೆನ್ಷನ್ ದಿ ಟರ್ಮ್ಸ್ ಇನ್ವಾಲ್ವ್ಡ್ ಇನ್ ಇಟ್ ಅಂತ ಕೇಳ್ತಾರೆ. ಸೊ ಇಲ್ಲಿ 2 ಮಾರ್ಕ್ ಇದೆ. 2 ಮಾರ್ಕ್ ಹೇಗೆ ಅಂತಂದರೆ, ಈಕ್ವೇಷನ್ ಬರೋದಕ್ಕೆ 1 ಮಾರ್ಕು, ಟರ್ಮ್ಸ್ ಇದೆ ಏನು ಅಂತ ಹೇಳೋದಕ್ಕೆ 1 ಮಾರ್ಕು. ಈ de-Broglie ವೇವ್ ಈಕ್ವೇಷನ್ ಏನು ಇದು ಇದಕ್ಕೆ ವೇವ್ ಈಕ್ವೇಷನ್ ಅಂತಲೇ ಹೇಳ್ತಾರೆ. ಅದು ವೇವ್ ಪ್ರಾಪರ್ಟಿ ಆಫ್ ಅನ್ ಆಟಮ್ನ ಡಿಸ್ಕ್ರೈಬ್ ಮಾಡುತ್ತೆ. ಅದಕ್ಕೆ ನಾವು de-Broglie ಈಕ್ವೇಷನ್ ಅಂತ ಹೇಳ್ತೀವಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h/p ಅಂತ ಹೇಳ್ತೀವಿ. ಲ್ಯಾಂಬ್ಡಾ ಅಂತಂದರೆ de-Broglie's ವೇವ್ ಲೆಂತ್ ಅಂತಾರೆ, h ಅಂದರೆ ಪ್ಲಾಂಕ್ಸ್ ಕಾನ್ಸ್ಟೆಂಟು, p ಅಂದರೆ ಮೂಮೆಂಟಮ್ ಅಂತ ಹೇಳ್ತೀವಿ. ಮೂವಿಂಗ್ ಬಾಡೀಸ್ ಮೊಮೆಂಟಮ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಟರ್ಮ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು, ಈಕ್ವೇಷನ್ ಏನಿದೆ ಅದರಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟ್ ರೈಟ್ ದಿಸ್ Schrodinger ಟೈಮ್ ಡಿಪೆಂಡೆಂಟ್ ವೇವ್ ಈಕ್ವೇಷನ್, ಮೆನ್ಷನ್ ದಿ ಟರ್ಮ್ಸ್ ಇನ್ವಾಲ್ವ್ಡ್ ಇನ್ ಇಟ್ ಅಂತ. ಸೊ ಇದು ಡೆರಿವೇಷನ್ ಕೇಳ್ತಾರೆ. ಡೆರಿವೇಷನ್ ಕೇಳಿಲ್ಲ ಅಂತಂದರೆ ನಿಮಗೆ ಈ ಈಕ್ವೇಷನ್ ಕೇಳ್ತಾರೆ. ಸೊ ಇದು 3 ಡೈಮೆನ್ಷನಲ್ಲಿ ಇರುವಂಥದ್ದು. ನೀವು Schrodinger ಟೈಮ್ ಡಿಪೆಂಡೆಂಟ್ ಇದನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಸೈ² ವೇವ್ ಫಂಕ್ಷನ್ ಅಂತ ಹೇಳ್ತೀವಿ. ಆ ಥರ ಈಕ್ವೇಷನ್ನ ಬರೀಬೇಕಾಗುತ್ತೆ. 8π² m ಡಿವೈಡೆಡ್ ಬೈ h² e ಮೈನಸ್ ವಿ ಸೈ ಅಂತ ಹೇಳ್ತೀವಿ. ಸೊ psi with respect to x direction with respect to y direction, it's a second order differential equation. ಸೊ ಹಾಗಾಗಿ ನೀವು 3 ಡೈರೆಕ್ಷನ್ಗೂ 3 ಕೋಆರ್ಡಿನೇಟ್ಗೂ ನಾವಲ್ಲಿ ಬರಿತಾ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನೀವಲ್ಲಿ m ಅಂದರೆ ಮಾಸು, h ಅಂದರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, e ಅಂದರೆ ಟೋಟಲ್ ಎನರ್ಜಿ, v ಅಂದರೆ ಪೊಟೆನ್ಷಿಯಲ್ ಎನರ್ಜಿ, psi ಅಂತಂದರೆ ವೇವ್ ಫಂಕ್ಷನ್, ಆಸ್ ನೋ ಫಿಸಿಕಲ್ ಮೀನಿಂಗ್, ರೆಪ್ರೆಸೆಂಟ್ ದಿ ಆಂಪ್ಲಿಟ್ಯೂಡ್ ಆಫ್ ದಿ ಎಲೆಕ್ಟ್ರಾನ್ ವೇವ್. ಸೊ ಇಷ್ಟು ನೀವಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ವಾಟ್ ಆರ್ ಐಗನ್ ವ್ಯಾಲ್ಯೂಸ್ ಆ್ಯಂಡ್ ಐಗನ್ ಫಂಕ್ಷನ್ ಅಂತ ಕೇಳ್ತಾರೆ. ಎರಡೂ ಯೂಶ್ವಲಿ ಐಗನ್ ಫಂಕ್ಷನ್ ಫಸ್ಟ್ ಬರುತ್ತೆ, ಆಮೇಲೆ ಅದರದ್ದು ವ್ಯಾಲ್ಯೂಸ್ನ ಬರಿತಾ ಹೋಗ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಐಗನ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ನಾನು ಸೈ ಅಂತ ಹೇಳಿದೆ, ಅದು ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯಲ್ ಈಕ್ವೇಷನ್. Schrodinger ವೇವ್ ಈಕ್ವೇಷನ್ ಇಸ್ ಸೆಕೆಂಡ್ ಆರ್ಡರ್ ವೇವ್ ಈಕ್ವೇಷನ್. ಅಲ್ಲಿ ಸೈ ಏನಿದೆಯಲ್ಲ ಅದರಲ್ಲಿ ಇಟ್ ಗೋಯಿಂಗ್ ಟು ಹ್ಯಾವ್ ಸಮ್ ಅಕ್ಸೆಪ್ಟಬಲ್ ವ್ಯಾಲ್ಯೂಸ್ ವಿತ್ ರೆಸ್ಪೆಕ್ಟ್ ಟು ಎನರ್ಜಿ, ವಿತ್ ಅ ಡೆಫಿನೆಟ್ ಅಮೌಂಟ್ ಆಫ್ ಟೋಟಲ್ ಎನರ್ಜಿ ಇ. ಅದಕ್ಕೆ ನಾವೇನಂತ ಕರಿತೀವಿ, ಐಗನ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಅದಕ್ಕೆ ಪ್ರಾಪರ್ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂಸ್ ಇರಬೇಕು. ಕರೆಕ್ಟಾಗಿರುವಂಥ ಐಗನ್ ವ್ಯಾಲ್ಯೂಸ್ಗೆ ನಾನು ಏನು ಮಾಡ್ತಾ ಹೋಗ್ತೀನಿ, ಬೇರೆ ಬೇರೆ ವೇವ್ ಫಂಕ್ಷನ್ಸ್ನ ಹಾಕ್ತಾ ಹೋಗ್ತೀನಿ. ಸೊ ಹಾಗಾಗಿ ಐಗನ್ ವ್ಯಾಲ್ಯೂಸ್ ಆರ್ ದಿ ಅಕ್ಸೆಪ್ಟಬಲ್ ವ್ಯಾಲ್ಯೂಸ್ ಫಾರ್ ಸೈ, ಅಕ್ಸೆಪ್ಟಬಲ್ ವ್ಯಾಲ್ಯೂಸ್ ಫಾರ್ ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಅದಕ್ಕೆ ನಾವು ಈಗ ಐಗನ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಆ ಐಗನ್ ಫಂಕ್ಷನ್ ಅಂದರೆ ಆ ವ್ಯಾಲ್ಯೂಸ್ಗೆ ನಾನು ನಂಬರ್ನ ಹಾಕ್ತಾ ಹೋಗ್ತೀನಿ, ಅಥವಾ ಡಿಫ್ರೆಂಟ್ ವೇವ್ ಫಂಕ್ಷನ್ಸ್ನ ಡಿಫ್ರೆಂಟ್ ಆಪ್ರೇಟರ್ಸ್ನ ಆಪ್ರೇಟ್ ಮಾಡ್ತಾ ಹೋಗ್ತೀನಿ. ಅವಾಗ ಬರುತ್ತಲ್ಲ, ಅದಕ್ಕೆ ನಾನು ಐಗನ್ ಫಂಕ್ಷನ್ಸ್ ಅಂತ ಕರಿತೀನಿ. ಆರ್ಗೆ ಬರೆಯುವಂಥ ಒಂದು ಐಗನ್ ಫಂಕ್ಷನ್ ಯಾವುದು ಅಂತಂದರೆ ಸೈ² ಅಂತ ಹೇಳ್ತೀವಿ. ಸೈ ಡಸಂಟ್ ಹ್ಯಾವ್ ಎನಿ ಸಿಗ್ನಿಫಿಕೆನ್ಸ್, ಸೈ² ಹ್ಯಾಸ್ ಅ ಸಿಗ್ನಿಫಿಕೆನ್ಸ್. ಸೊ ಈ ಸೈ ಅನ್ನೋದು ಏನು ಅಂದರೆ ವೇವ್ ಫಂಕ್ಷನ್ ಆಫ್ ದಿ ಆಂಪ್ಲಿಟ್ಯೂಡ್ ಆಫ್ ಎನ್ ಎಲೆಕ್ಟ್ರಾನ್ ವಿತ್ ರೆಸ್ಪೆಕ್ಟ್ ಟು ಆಲ್ ದಿ 3 ಡೈರೆಕ್ಷನ್ ಅಂತ ಹೇಳ್ತೀವಿ. ಸೊ ಇಟ್ ಗೋಯಿಂಗ್ ಟು ಗಿವ್ ಅಸ್ ಎನ್ ಐಡಿಯಾ, ಸೈ² ಗಿವ್ ಅಸ್ ಎನ್ ಐಡಿಯಾ ದಟ್ at any point it going to give us the probability of finding an electron at that point. ಸೊ ಆರ್ಬಿಟಲ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಹೇಳುತ್ತೆ. ವೇವ್ ಫಂಕ್ಷನ್ ಸೈ² ಇಸ್ ಆಲ್ಸೋ ಕಾಲ್ಡ್ as ಪ್ರಾಬಬಿಲಿಟಿ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ವಾಟ್ ಈಸ್ ಅ ಸಿಗ್ನಿಫಿಕೆನ್ಸ್ ಅಂದರೆ 2 ಸಿಗ್ನಿಫಿಕೆನ್ಸ್ ಹೇಳಿದ್ರೆ ಸಾಕಾಗತ್ತೆ. ಸೈ² ಏನು ಹೇಳುತ್ತೆ ಅಂದರೆ ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯಲ್ ವೇವ್ ಈಕ್ವೇಷನ್ ಅದು. ಅದರಲ್ಲಿ ಸೈ² ಏನು ಹೇಳುತ್ತೆ ಅಂತಂದರೆ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎನ್ ಎಲೆಕ್ಟ್ರಾನ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಹೇಳುತ್ತೆ. ಆರ್ಬಿಟಲ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡುತ್ತೆ, ಆಂಪ್ಲಿಟ್ಯೂಡ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡುತ್ತೆ. ಅದನ್ನು ನೀವು ಇಲ್ಲಿ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಆಪರೇಟರ್ಸ್, ಹ್ಯಾಮಿಲ್ಟನ್ ಆಪರೇಟರ್ಸ್ ಅಂತ ಹೇಳ್ತಾರೆ. ನಾವು ಹೇಗೆ ಮಲ್ಟಿಪ್ಲಿಕೇಷನ್ನು, ಅಡಿಷನ್ನು, ಮಲ್ಟಿಪ್ಲಿಕೇಷನ್ನು, ಡಿವೈಡ್ಗೆಲ್ಲ ಸಿಂಬಲ್ಸ್ ಯೂಸ್ ಮಾಡಿಕೊಂಡು ಆಪರೇಷನ್ಸ್ ಮಾಡ್ತೀವಲ್ಲ, ಅದೇ ರೀತಿ ಥರ್ಮೋಕೆಮಿಕಲಲ್ಲಿ ಆಪರೇಟರ್ಸ್ನ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಕ್ವಾಂಟಮ್ ಮೆಕ್ಯಾನಿಕಲ್ ಆಪರೇಟರ್ಸ್ ಯೂಸ್ ಮಾಡ್ತಾರೆ. ಅಂತ ಆಪರೇಟರ್ಸ್, ಒನ್ ಆಫ್ ದಿ ಆಪರೇಟರ್ಸ್ ಇಸ್ ಕಾಲ್ಡ್ ಆಸ್ ಹ್ಯಾಮಿಲ್ಟನ್ ಆಪರೇಟರ್. ದಿಸ್ ವಿ ಆರ್ ಗೋಯಿಂಗ್ ಟು ಯೂಸ್ ವಿತ್ ರೆಸ್ಪೆಕ್ಟ್ ಟು ಎನರ್ಜಿ, ಟೋಟಲ್ ಎನರ್ಜಿ. ಸೊ ಟೋಟಲ್ ಎನರ್ಜಿ ಏನಿದೆ, ಕೆ ಕೈನೆಟಿಕ್ಸ್ ಪ್ಲಸ್ ಇ ಪೊಟೆನ್ಷಿಯಲ್ ಇದೆ. ಸೊ ಅದನ್ನು ನಾನು ಯಾವುದೇ ಒಂದು ಬೇರೆ ಬೇರೆ ಆಪರೇಟರ್ ಜೊತೆಗೆ ಆಪ್ರೇಟ್ ಮಾಡಿದಾಗ ಏನು ಬರುತ್ತಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, ಹ್ಯಾಮಿಲ್ಟನ್ ಆಪರೇಟರ್ ಅಂತ ಹೇಳ್ತೀವಿ. ಡೆಲ್ಟಾ ಮೇಲ್ಗಡೆ ಒಂದು ಸ್ಟಾರ್ ಥರ ಬರಿತೀವಿ, ಅದು ಹ್ಯಾಮಿಲ್ಟನ್ ಆಪರೇಟರ್, ವಿಚ್ ಇಸ್ ಈಕ್ವಲ್ ಟು -h² ಡಿವೈಡೆಡ್ ಬೈ 8π² m ಸೈ² ಪ್ಲಸ್ ಇ ಪೊಟೆನ್ಷಿಯಲ್ ಅಂತ ಹೇಳ್ತಾರೆ. ಅದು ಡೆಲ್ಟಾ² ಏನು ಬರೆದಿದ್ದೀನಲ್ಲ, ಟ್ರಯಾಂಗಲ್ ಬರೆದು ಸ್ಕ್ವೇರ್ ಬರೆದಿದ್ದೀನಲ್ಲ, ಅದಕ್ಕೆ ನಾನು ಲಪಾಸಿಯನ್ ಆಪರೇಟರ್ಸ್ ಅಂತ ಹೇಳ್ತೀವಿ, ವಿಚ್ ಗೋಯಿಂಗ್ ಟು ಆಪರೇಟ್ ಇನ್ ಆಲ್ ದಿ 3 ಡೈರೆಕ್ಷನ್ಸ್.
ಸೊ ಆಪರೇಟರ್ ಕರೆಸ್ಪಾಂಡ್ ಟೋಟಲ್ ಎನರ್ಜಿ ಆಫ್ ದಿ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ಹ್ಯಾಮಿಲ್ಟನ್ ಆಪರೇಟರ್. ಆ ಇಕ್ವೇಷನ್ ಬರೆದು ನಿಮಗೆ ಸಾಕು. ಇಲ್ಲಿ ನಾನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ದಟ್ ನಿಮಗೆ 10 ಪಾಯಿಂಟ್ ಇದ್ದಾಗ ಅಟ್ಲೀಸ್ಟ್ 2 ಪಾಯಿಂಟ್ ಅದು ನಿಮ್ಗೆ ಅಲ್ಲಿ ನೆನಪಾಗುತ್ತೆ ಎಕ್ಸಾಮಿನೇಷನ್ ಹಾಲಲ್ಲಿ ಅಂತ. ನೆಕ್ಸ್ಟ್ ಡಿಫೈನ್ ಲೆಪಸಿಯನ್ ಆಪರೇಟರ್ ಅಂತ ಹೇಳಿದೆ. ನಾನು ಅಲ್ಲೇ ಹೇಳಿದೆ ಡೆತ್ ಸ್ಕ್ವಾಡ್ ಅಂತ. ಇಟ್ಸ್ ಎ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಆಪರೇಟರ್, ಆಪರೇಟರ್ಸ್ ಆನ್ ಎ ಡೈಮೆನ್ಷನಲ್ ಸ್ಪೆಷಲ್ ಕೋಆರ್ಡಿನೇಟ್ಸ್ ಅಂಥದಕ್ಕೆ ನಾವು ಲ್ಯಾಪ್ಲಾಸಿಯನ್ ಆಪರೇಟರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಈಕ್ವೇಷನ್ ಇರಬೇಕಾಗುತ್ತೆ ವಿಚ್ ಗೋಯಿಂಗ್ ಟು ಆಪರೇಟ್ ಇನ್ ಆಲ್ ದಿ 3 ಡೈರೆಕ್ಷನ್. ನೆಕ್ಸ್ಟ್ ಅದೇ ಥರ ನಾರ್ಮಲೈಸ್ಡ್ ವೇವ್ ಫಂಕ್ಷನ್ ಸೈ ಏನಿದೆಯಲ್ಲ ಅದನ್ನು ನಾವು 2 ಥರ ಕನ್ಸಿಡರ್ ಮಾಡ್ಕೊಳ್ತೀವಿ. ಒಂದು ನಾರ್ಮಲೈಸ್ಡ್ ವೇವ್ ಫಂಕ್ಷನ್ ಸೈ ಅದು ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಏನಾಗುತ್ತೆ, ಟೆಲ್ಸ್ ಅಸ್ ದಿ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಿ modulus of the square. All the sum of the probability should be equal to unity. That is essentiality and means that the quantum objects exist with a certainty. Therefore, the quantum object exists. The sum of all the probabilities associated with the wave function must be unity. That constrains any solution for the wave function, which means all the solution to the wave equation must be normalized to give the sum of the modeled square equal to. So ನಾವು ಯಾವುದೋ ಒಂದು ವೇವ್ ಫಂಕ್ಷನ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ, ಸೈನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ ಅದರದ್ದು ಡಿಫ್ರೆನ್ಷಿಯಲ್ ಈಕ್ವೇಷನ್ ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ಸ್ಕ್ವಯರ್ ಮಾಡಿಕೊಂಡ್ರೆ ಅದ್ರ ವ್ಯಾಲ್ಯೂ ಏನಾದರೂ 1 ಆಯಿತು ಅಂತಂದರೆ ಆವಾಗ ಅದನ್ನು ನಾವೇನಂತ ಕರಿತೀವಿ, ನಾರ್ಮಲೈಸ್ಡ್ ಅಂತ ಕರಿತೀವಿ. ಅದ್ರ ವ್ಯಾಲ್ಯೂ ಇನ್ ಆಲ್ ದಿ 3 ಡೈರೆಕ್ಷನ್ ಈಕ್ವಲ್ ಟು ಆಯಿತು ಅಂದರೆ ಆರ್ಥೋಗೋನಲ್ ಅಂತ ಹೇಳ್ತೀವಿ. ಇಫ್ ದ 2 different acceptable wave functions of the given system are represented by psi I and psi j, the wave functions will be normalized if they meet the following requirements. ಸೊ ಅದನ್ನು ಡಿಫ್ರೆನ್ಷಿಯಲ್ ಮಾಡಿದಾಗ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಮಾಡಿದಾಗ ಅದರ ವ್ಯಾಲ್ಯೂ ಏನಾದರೂ ಈಕ್ವಲ್ ಟು 1 ಆಯಿತು ಅಂದರೆ ಆವಾಗ ನಾನು ಅದನ್ನು ಏನಂತ ಕರಿತೀನಿ, ನಾರ್ಮಲೈಸ್ ಅಂತ ಕರಿತೀನಿ. ಈಕ್ವಲ್ ಟು 0 ಆಯಿತು ಅಂದರೆ ಆರ್ಥೋಗೋನಲ್ ಪರ್ಪೆಂಡಿಕ್ಯುಲರ್ ಅಂತ ಕರಿತೀನಿ. ನೋಡಿ, ಹೀಗೆ ಆರ್ಥೋಗೋನಲ್ ವೇವ್ ಫಂಕ್ಷನ್ ಏನಿದೆಯಲ್ಲ, ಇಂಟಿಗ್ರಲ್ ಇಸ್ ಈಕ್ವಲ್ ಟು ದಿ ಟೋಟಲ್ ಏರಿಯಾ ಬಿನತ್ ದಿ ಗ್ರಾಫ್ ಆಫ್ ದಿ ಪ್ರಾಡಕ್ಟ್ ವಿಚ್ ಈಸ್ ಈಕ್ವಲ್ ಟು 0. ಅದಕ್ಕೆ ನಾನು ಏನಂತ ಕರಿತೀನಿ ಅಂತಂದರೆ ಆರ್ಥೋಗೋನಲ್ ವೇವ್ ಇಕ್ವೇಷನ್ ಅಂತ ಕರಿತೀನಿ. ಗ್ರಾಫಿಕಲ್ ಇಲ್ಸ್ಟ್ರೇಷನ್ ಆಫ್ ದಿ ಆರ್ಥೋಗೋನಾಲಿಟಿ ಫಾರ್ ದಿ 2 ವೇವ್ ಫಂಕ್ಷನ್ಸ್. 2 ವೇವ್ ಫಂಕ್ಷನ್ಸ್ ಇದೆ, ಅದರದ್ದು ಅಂದರೆ ಅದರದ್ದು ಇಂಟಿಗ್ರೇಷನ್ ಮಾಡಿದಾಗ ಅದ್ರ ವ್ಯಾಲ್ಯೂ ಏನಾದರೂ 0 ಆಯಿತು ಅಂತಂದರೆ ಆವಾಗ ಅದನ್ನು ನಾನು ಆರ್ಥೋಗೋನಲ್ ಅಂತೀನಿ, ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳ್ತೀನಿ. ಆರ್ ಇಟ್ಸ್ ಎ ಇಂಟಿಗ್ರಲ್ ಪಾರ್ಟ್ ಆಫ್ ದ ಟೋಟಲ್ ಏರಿಯಾ ಬಿನತ್ ದಿ ಗ್ರಾಫ್ ಆಫ್ ದಿ ಪ್ರಾಡಕ್ಟ್ ಅಂತ ಕರಿತೀನಿ. ವಿಚ್ ಇಸ್ ನಾಟ್ ಬಿನತ್ ದಿ ಪ್ರಾಡಕ್ಟ್. ಕಂಪ್ಲೀಟ್ ಪ್ರಾಡಕ್ಟ್ನ ನಾನು ತಗೊಳ್ತಾಗ ದಟ್ ದ ಪ್ರಾಡಕ್ಟ್ ಏನಾದರೂ ಈಕ್ವಲ್ ಟು 1 ಆಯಿತು ಅಂದರೆ ಆವಾಗ ಅದನ್ನು ನಾನು ನಾರ್ಮಲೈಸ್ಡ್ ವೇವ್ ಫಂಕ್ಷನ್ ಅಂತ ಕರಿತೀನಿ. ಇಫ್ ಈಕ್ವಲ್ ಟು 0 ಆಯಿತು ಅಂತಂದರೆ ಆವಾಗ ನಾನು ಆರ್ಥೋಗೋನಲ್ ವೇವ್ ಇಕ್ವೇಷನ್ ಅಂತ ಅಲ್ಲಿ ಕನ್ಸಿಡರ್ ಮಾಡ್ತೀನಿ. ಅದೇ ಥರ ಡ್ರಾ ದಿ ರೇಡಿಯಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಫಾರ್ 2s ಆರ್ಬಿಟಲ್ ಅಂತ ಕೇಳಿದ್ದಾರೆ. ಅವರು 2s ಕೇಳ್ಬೋದು, 1s ಕೇಳ್ಬೋದು, 3s ಕೇಳ್ಬೋದು. ಸೊ ಅವಾಗ ಏನಾಗುತ್ತೆ ಅಂತ. ಸೊ 1sಗಾದರೆ ನೋಡ್ ಎಷ್ಟಿರುತ್ತೆ ಅಂದರೆ 0 ಇರುತ್ತೆ. ಸಿ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ನಮ್ಗೆ ಏನು ಹೇಳುತ್ತೆ ಅಂದರೆ ವೇರ್ ಇಸ್ ದ ಇಟ್ ಗೋಯಿಂಗ್ ಟು ಗಿವ್ ಅಸ್ ಎನ್ ಐಡಿಯಾ ದಟ್ ವೇರ್ ದ ಎಲೆಕ್ಟ್ರಾನ್ ಇಸ್ ಪ್ರೆಸೆಂಟ್, ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಇನ್ ದಟ್ ವೇವ್. ಯಾವ ವೇವ್ ಎಲ್ಲಿ ಮೂವ್ ಆಗ್ತಿದೆಯಲ್ಲ ಅಲ್ಲಿ ಎಲ್ಲಿ ಇರ್ಬೋದು ಅಂತ ನಮ್ಗೆ ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಂತ ಕರಿತೀವಿ. 2s ಆಯಿತು ಅಂತಂದರೆ 2 ಕರ್ವ್ ಬರುತ್ತೆ, 1 ನೋಡ್ ಇರುತ್ತೆ. ಅದೇ ಥರ 2s ಅಂತಂದರೆ ನಿಮಗೆ 2 ನೋಡ್ ಇರುತ್ತೆ. ನೋಡ್ ಅಂತಂದರೆ ಎಲ್ಲಿ ಈಗ r ಮ್ಯಾಕ್ಸಿಮಮ್ ಈಕ್ವಲ್ ಟು 0 ಇರುತ್ತಲ್ಲ, ವಿಚ್ ಟಚಸ್ ದಿ ನಾಡ್ ಇದೆಯಲ್ಲ ಅದಕ್ಕೆ ನಾಡ್ ಅಂತ ಹೇಳ್ತೀವಿ. ಇಲ್ಲಿ 0 ನಾಡ್, ಇಲ್ಲಿ ಯಾವುದು ಟಚ್ ಆಗಿಲ್ಲ, 0 ಅಂತ ಹೇಳ್ತೀವಿ. ಇಲ್ಲೇನಾಗ್ತದೆ, ಈ ಥರ ಇಲ್ಲಿಗೆ ಬರ್ತಾ ಇದೆ, 1 ಇಲ್ಲಿದೆ. ಹಾಗಾಗಿ 2sಗೆ ನಾವೇನಂತ ಕರಿತೀವಿ, 1 ನೋಡ್ ಅಂತ ಕರಿತೀವಿ. 3sಗೆ 2 ನೋಡ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಅವರು 2s ಕೇಳ್ಬೋದು, 1s ಕೇಳ್ಬೋದು, ಇಲ್ಲ ಅಂದರೆ 3s ಕೇಳ್ಬೋದು, ಈ ರೀತಿ ಬರೀತೀರಾ. ಅದೇ ಥರ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಫಾರ್ 2p ಆರ್ಬಿಟಲ್ ಅಂತ ಕೇಳಿದ್ದಾರೆ. 2p ಕೇಳ್ಬೋದು, 3p ಕೇಳ್ಬೋದು. 2pಗಾದರೆ 0 ಇರುತ್ತೆ, 3pಗಾದರೆ 2 ನೋಡ್ ಇರುತ್ತೆ. ಸೊ ಅದು ಇಲ್ಲಿ ನೆನ್ಪಿಟ್ಕೊಂಡು ಬರೀಬೇಕಾಗತ್ತೆ. ನೆಕ್ಸ್ಟ್ ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಿ ಎಲಿಮೆಂಟ್ 14 ಆ್ಯಂಡ್ 23 ಅಂತ ಹೇಳಿದ್ದಾರೆ. ನಿಮ್ಮ ಸಿಲೆಬಸ್ ಪ್ರಕಾರ ಅಪ್ ಟು 30 ಯಾವ್ದು ಬೇಕಾದ್ರೂ ಕೇಳ್ಬೋದು. ಸೊ 14 ಆಯಿತು ಅಂದರೆ ಸಿಲಿಕಾನ್ ಆಗುತ್ತೆ. ಸೊ ನಿಯಾನ್ ಆದಮೇಲೆ 3s2 3p2 ನಿಯಾನ್ ಅಂತ ಬರೆದ್ರೂ ಸಾಕು, ಅದು ಫುಲ್ ನಿಯಾನ್ ತನಕ ಬರೆಯೋದೇನು ಬೇಕಾಗಿಲ್ಲ. ಔಟರ್ ಮೋಸ್ಟ್ ಶೆಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ 23 ಏನಾದರೆ ವೆನಿಡಿಯಮ್ ಅಂತ ಹೇಳ್ತೀವಿ. ಆರ್ಗಾನ್ 3d3 4s2. ಸೊ ಔಟ್ ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಆಲ್ರೆಡಿ ನಾನು 2 ವೀಡಿಯೋ ಮಾಡಿದ್ದೀನಿ. ಸೊ ನೀವು ನನ್ನ ಪ್ಲೇ ಲಿಸ್ಟ್ಗೆ ಹೋದರೆ ಆ ವೀಡಿಯೋಸ್ ಎಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದೇ ಥರ ಸಲ್ಫರ್ದು ಮತ್ತು ಕೊಬಾಲ್ಟ್ದು ಕೇಳಿದ್ದಾರೆ. 16 ಮತ್ತು 27 ಒಂದೊಂದಕ್ಕೆ ಒಂದೊಂದು ಮಾರ್ಕ್ ಇರುತ್ತೆ. ಸೊ 16ಗೆ ಅಂತಂದರೆ ನಿಯಾನ್ 3s2 3p4 ಆಗುತ್ತೆ. ಕೊಬಾಲ್ಟ್ ಆದರೆ 3d7 4s2 ಅಂದರೆ ಎಸ್ಸು ಮತ್ತು
ಪಿ ಮತ್ತು ಡಿ ಆರ್ಬಿಟಲ್ಸ್ ನಿಮಗೆ ಕೇಳ್ತಾರೆ. ಅದು ಅಪ್ ಟು 30 ಅಂದರೆ ಅಲ್ಲಿ ತನಕ ಅಲ್ಲಿ ಬರುತ್ತೆ, 3D ಸೀರೀಸ್ ತನಕ ಬರ್ತಾ ಹೋಗುತ್ತೆ. ಹಂಗಾಗಿ ನೀವು ಅಲ್ಲಿ ತನಕನೂ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು, ಎಲ್ಲಿ ವೇರಿಯೇಷನ್ ಆಗುತ್ತೆ ಅಂತ ನೋಡ್ಕೋಬೇಕು. ಸೊ ವಿ ಆರ್ ಗೋಯಿಂಗ್ ಟು ಅರೇಂಜ್ ದಿ ಎಲೆಕ್ಟ್ರಾನ್ಸ್ ಅಕಾರ್ಡಿಂಗ್ ಟು ದೇರ್ ಎನರ್ಜಿ ಲೆವೆಲ್ಸ್, ಇನ್ ವಿಚ್ ವೇರ್ ಎಸ್ ಆರ್ಬಿಟಲ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್, ಪಿ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 6 ಆ್ಯಂಡ್ ಡಿ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 10 ಎಲೆಕ್ಟ್ರಾನ್ಸ್. ಅದ್ರ ಪ್ರಕಾರ ನೀವು ಏನು ಮಾಡ್ತಾ ಹೋಗ್ತೀರಾ, ಇಲ್ಲಿ ಫಿಲ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತಂದರೆ, ಈಗ ಒಂದು ಎಲೆಕ್ಟ್ರಾನ್ ಅಂತ ತೊಗೊಂಡ್ರೆ, ಒಂದು ಆಟಮ್ ಅಂತ ತೊಗೊಂಡ್ರೆ ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ಪ್ರೋಟಾನ್ಸ್ ಇರುತ್ತೆ. ಪ್ರೋಟಾನ್ಸ್ನ ನಾವು ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ಕರಿತೀವಿ, ವಿಚ್ ಈಸ್ ಅಸೋಸಿಯೇಟೆಡ್ ವಿತ್ ದ ನ್ಯೂಕ್ಲಿಯಸ್. ಅದೇ ಥರ ಎಲೆಕ್ಟ್ರಾನ್ಗೆ ಎಲೆಕ್ಟ್ರಾನಿಕ್ ಚಾರ್ಜ್ ಅಂತ ಕರಿತೀವಿ. ಈ ಪ್ರೋಟಾನ್ ಚಾರ್ಜ್ಗೆ ಏನಂತ ಕರಿತೀವಿ ನಾವು, ನ್ಯೂಕ್ಲಿಯರ್ ಚಾರ್ಜ್ ಅಂತ ಕರಿತೀವಿ, ಈ ಪಾಸಿಟಿವ್ಲಿ ಚಾರ್ಜ್ ಇರುವಂಥದ್ದು. ಸೊ ಈ ಪಾಲಿ ಅಟಾಮಿಕ್ ಆಟಮ್ಸಲ್ಲಿ ಏನಾಗುತ್ತೆ ಅಂದರೆ, ಈ ಪಾಸಿಟಿವ್ ಚಾರ್ಜ್ ಅಥವಾ ನ್ಯೂಕ್ಲಿಯರ್ ಚಾರ್ಜ್ ಏನು ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ, ಅದಕ್ಕೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯರ್ ಚಾರ್ಜ್ ಅಂತ ಕರಿತೀವಿ. ಆ್ಯಕ್ಚುಯಲ್ ಅಮೌಂಟ್ ಆಫ್ ದಿ ಪಾಸಿಟಿವ್ ಚಾರ್ಜ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ಎಲೆಕ್ಟ್ರಾನ್ ಇನ್ ಎ ಪಾಲಿ ಎಲೆಕ್ಟ್ರಾನಿಕ್ ಆಟಮ್, ಅದಕ್ಕೆ ನಾವೇನಂತ ಕರಿತೀವಿ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಕರಿತೀವಿ. ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ನ ZEFF is equal to Z minus S ಅಂತ ಹೇಳ್ತೀವಿ, ವೇರ್ Z is an atomic number, S is a screening constant. ಸೊ ಅದ್ರ ಪ್ರಕಾರ ನಾವು ಮಾಡ್ತಾ ಹೋಗ್ತೀವಿ. ಸೊ ನಂಗೆ ಅಟಾಮಿಕ್ ನಂಬರ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಕ್ರೀನಿಂಗ್ ಎಫೆಕ್ಟ್ ಇಸ್ ನಥಿಂಗ್ ಬಟ್, ಅಥವಾ ಸ್ಕ್ರೀನಿಂಗ್ ನಂಬರ್ ಇಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿ outermost shell ಅಥವಾ ಪ್ರೆಸೆಂಟ್ ಇನ್ outermost shells. ಆಸ್ ಆ ಸೈಜ್ ಇನ್ಕ್ರೀಸಸ್, ಸ್ಕ್ರೀನಿಂಗ್ ಎಫೆಕ್ಟ್ ಆಲ್ಸೋ ಇನ್ಕ್ರೀಸಸ್. ಆ ಬೇಸಿಸ್ ಮೇಲೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಎಕ್ಸ್ಪ್ಲೈನ್ ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಸ್ಕ್ರೀನಿಂಗ್ ಎಫೆಕ್ಟ್ನ ನಾವು ಶೀಲ್ಡಿಂಗ್ ಎಫೆಕ್ಟ್ ಅಂತಲೂ ಕರಿತೀವಿ. ಶೀಲ್ಡಿಂಗ್ ಎಫೆಕ್ಟ್ ಇಸ್ ಡಿಫೈನ್ಡ್ ಆಸ್ ಎ ರಿಡಕ್ಷನ್ ಇನ್ ದಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್ ಕ್ಲೌಡ್. ಸೊ ಈಗ ಎಷ್ಟು ಪ್ರೋಟಾನ್ ಇರುತ್ತೋ ಅಷ್ಟೇ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಅವೆರಡರ ಮಧ್ಯೆ ಇರುವಂಥ ಚಾರ್ಜ್, ಈ ಅಂದರೆ ಎಷ್ಟು ಪ್ರೋಟಾನ್ ಇರುತ್ತಲ್ಲ ಅಷ್ಟು ನಿಮ್ಗೆ ಏನಾಗುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಆ ಎಕ್ಸ್ಪೀರಿಯನ್ಸ್ ಆಗೋ ನ್ಯೂಕ್ಲಿಯರ್ ಚಾರ್ಜು ಡಿಕ್ರೀಸ್ ಆಗುತ್ತೆ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್, ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಮೋರ್ ನಂಬರ್ ಆಫ್ ಶೆಲ್ಸ್ ಅಂತ ಹೇಳ್ತೀವಿ. ಆವಾಗ ದೆರ್ ವಿಲ್ ಬಿ ರಿಡಕ್ಷನ್ ಇನ್ ದಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಆ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಸ್ಕ್ರೀನಿಂಗ್ ಎಫೆಕ್ಟ್ ಅಥವಾ ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. Wider the electron shells in the space, the weaker electron attraction between the electron and the nucleus due to screening. ಸೊ ಇಲ್ಲೇನಾಗ್ತಾ ಇದೆ, ಈಗ 10 ಶೆಲ್ ಇದೆ ಅಂತ ಇಟ್ಕೊಳ್ಳೋಣ, ಮಧ್ಯದಲ್ಲಿ ನಿಮಗೆ ನ್ಯೂಕ್ಲಿಯಸ್ ಇದೆ ಅಥವಾ ಪ್ರೋಟಾನ್ ಇದೆ, ಅದು ಪಾಸಿಟಿವ್ಲಿ ಚಾರ್ಜ್ ಅದು ನೆಗೆಟಿವ್ಲಿ ಚಾರ್ಜ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಎಲೆಕ್ಟ್ರಾನ್ಸು ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಮಾಡ್ತಾ ಇದೆ. ಸೊ ಎಲೆಕ್ಟ್ರಾನ್ಸು ಔಟರ್ಮೋಸ್ಟ್ ಶೆಲ್ಲಲ್ಲಿರೋ ಎಲೆಕ್ಟ್ರಾನ್ಗೆ ಇನ್ ಬಿಟ್ವೀನ್ ಮೋರ್ ನಂಬರ್ ಆಫ್ ಶೆಲ್ಸ್ ಎಲೆಕ್ಟ್ರಾನ್ಸ್ ಏನಾದರೂ ಅಡ್ಡ ಬಂತು ಅಂದರೆ ಇಟ್ ಗೋಯಿಂಗ್ ಟು ಗಾರ್ಡ್, ಇಟ್ ಗೋಯಿಂಗ್ ಟು ಸ್ಕ್ರೀನ್, ಇಟ್ ಗೋಯಿಂಗ್ ಟು ಶೀಲ್ಡ್. ಆ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಹಂಗಾಗಿ ಅಟಾಮಿಕ್ ನಂಬರ್ ಜಾಸ್ತಿ ಆದಾಗ ನಂಬರ್ ಆಫ್ ಆರ್ಬಿಟಲ್ಸ್ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಆರ್ಬಿಟಲ್ಸ್ ಜಾಸ್ತಿ ಆದಾಗ ನ್ಯೂಕ್ಲಿಯರ್ ಚಾರ್ಜ್ ರಿಡಕ್ಷನ್ ಆಗುತ್ತೆ ಡ್ಯೂ ಟು ಸ್ಕ್ರೀನಿಂಗ್. ಆ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಹೈಯರ್ ದಿ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಗ್ರೇಟರ್ ಇಸ್ ದಿ ಅಯನೈಸೇಷನ್ ಎಂಥಾಲ್ಪಿ ರಿಕ್ವೈರ್ಡ್. Thus, the screening effect is inversely proportional to ionization enthalpy. In general, the screening effect of the shells will be S, P, D and F. ಸೊ ಇದರಲ್ಲಿ ಯಾವ್ದಾದ್ರು 2 ಪಾಯಿಂಟ್ ನೀವು ಹೇಳಿದ್ರೆ ಸಾಕಾಗತ್ತೆ 2 ಮಾರ್ಕ್ಸ್ ಕೊಡೋಕ್ಕೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ತನಕ ನಾನು 2 ಮಾರ್ಕ್ಸ್ ಕ್ವಶನ್ಸ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಈಗ 3 ಮಾರ್ಕ್ಸ್ ಕ್ವಶನ್ನ ಕೇಳ್ತಾ ಇದ್ದಾರೆ, ನೋಡ್ಕೋಬೇಕು. 3 ಮಾರ್ಕ್ಸ್ ಅಂದರೆ ನಾನು ಹೇಗೆ ಬರೀಬೇಕು, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಅಂತ ಹೇಳ್ತಾರೆ. ಸ್ಟೇಟ್ಮೆಂಟ್ಗೆ 2 ಮಾರ್ಕ್ಸ್ ಇದೆ, ಎಕ್ಸಾಂಪಲ್ ಹೇಳೋದಕ್ಕೆ ನಿಮಗೆ 1 ಮಾರ್ಕ್ ಇದೆ. ಸೊ ಹಂಡ್ಸ್ ರೂಲ್ ಆಫ್ ಮಲ್ಟಿಪ್ಲಿಸಿಟಿ ಏನು ಹೇಳುತ್ತೆ ಅಂದರೆ, ವೆನ್ ಯು ಆರ್ ರೈಟಿಂಗ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಿ ಆರ್ ಗೋಯಿಂಗ್ ಟು ಫಾಲೋ ಸಮ್ ಆಫ್ ದಿ ರೂಲ್ಸ್. ಒನ್ ಆಫ್ ದಿ ರೂಲ್ ಈಸ್ Hund's ಮಲ್ಟಿಪ್ಲಿಸಿಟಿ ರೂಲ್ ಅಂತ ಹೇಳುತ್ತೆ. ಅದೇನು ಹೇಳುತ್ತೆ ಅಂದರೆ, ವೆನ್ ದ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ಸೆವರಲ್ ಡಿಜನರೇಟ್ ಆರ್ಬಿಟಲ್ಸ್. Degenerate orbitals ಅಂದರೆ orbitals having the same equivalent energy. First they occupy all the orbitals singly with the parallel spins before pairing occurs in any one of the orbitals. ನಾನು ಮುಂಚೆನೇ ಹೇಳ್ದಂಗೆ ಸ್ಟೇಟ್ಮೆಂಟ್ಸ್ ಏನಾದರೂ ಹೇಳಬೇಕಾದ್ರೆ ಸ್ಟೇಟ್ಮೆಂಟ್ ಹೇಗಿರುತ್ತೋ ಹಾಗೆ ಹೇಳಬೇಕು, ನಿಮ್ಮ ಓನ್ ವರ್ಡ್ಸಲ್ಲಿ ಬರಿಬೇಡಿ. ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಫಿಲ್ ಮಾಡ್ತಿದ್ದಾಗ, ಸೊ ವೆನ್ ಯು ಹ್ಯಾವ್ ದಿ ಡಿಜನರೇಟ್ ಆರ್ಬಿಟಲ್ ವಿತ್ ರೆಸ್ಪೆಕ್ಟ್ ಟು ಪಿ 3 ಡಿವೈಡ್ ಇರುತ್ತೆ, ಡಿಗಾದರೆ 5 ಡಿಜನರೇಟ್ ಆರ್ಬಿಟಲ್ಸ್ ಇರುತ್ತೆ. ಅದನ್ನು ನೀವು ಫಿಲ್ ಮಾಡಬೇಕು ಅಂದರೆ ಫಸ್ಟು ಅವನ್ನೆಲ್ಲ ಸಿಂಗ್ಲಿ ಫಿಲ್ ಮಾಡಬೇಕು, ಉಳಿದ್ರೆ ಎಕ್ಸ್ಟ್ರಾ ನೀವು ಡಬ್ಲಿ ಫಿಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನೈಟ್ರೋಜನ್ನ ತೊಗೊಂಡಿದ್ದೀನಿ, ಆಕ್ಸಿಜನ್ನ ತೊಗೊಂಡಿದ್ದೀನಿ. ಆಕ್ಸಿಜನ್ನಲ್ಲಿ ಏನಾಗ್ತಿದೆ ಅಂತಂದರೆ, ಓಕೆ ಅದೋ ಒಂದು ತೊಗೊಂಡಿದ್ದೀನಿ ಪಿ ಆರ್ಬಿಟಲ್ಲು. ಸೊ ಫಸ್ಟು ಏನಾಗ್ತಿದೆ, PX, PY, PZ ಇದೆ, ಆ 3 ಸಿಂಗಲ್ ಆಗಿ ಆಕ್ಯುಪೈ ಆಗಬೇಕು. ಅದಾದಮೇಲೆ ಉಳಿದಿದ್ರೆ ಮಾತ್ರ ಪೇರ್ ಆಗಬೇಕು. ಫಾರ್ ಎಕ್ಸಾಂಪಲ್ ನೈಟ್ರೋಜನ್ನ ತೊಗೊಳ್ತೀನಿ ಅಂತ ಇಟ್ಕೊಳ್ಳೋಣ. ನೈಟ್ರೋಜನಲ್ಲಿ ಏನಾಗುತ್ತೆ 1s2 2s2 2p3 ಇದೆ.
2p3ನಲ್ಲಿ ಏನಾಗುತ್ತೆ ಎಲ್ಲದಕ್ಕೂ ಎಲ್ಲ px py pzಗೆ ಒಂದೊಂದು ಎಲೆಕ್ಟ್ರಾನ್ ಹಾಕಬೇಕು ನಾನು. ಅದಾದಮೇಲೆ ಹಾಕ್ಬೇಕು, ಅಥವಾ pxಗೆ 2 ಪೇರ್ ಮಾಡೋಕ್ಕಾಗಲ್ಲ, pyಗೆ ನಾನು 2 ಪೇರ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ಉಳಿದಿದ್ದು ಬಂದರೆ ಆಮೇಲೆ ಅಗೇನ್ ಐ ಆಮ್ ಗೋಯಿಂಗ್ ಟು ಆ್ಯಡ್ 1 more ಎಲೆಕ್ಟ್ರಾನ್ ಟು ದಿ ಸೇಮ್ ಡಿಜನರೇಟ್ ಆರ್ಬಿಟಲ್. ಯಾವುದಕ್ಕಾದ್ರೂ ಹಾಕ್ಬೋದು, DXP dy ಯಾವುದಕ್ಕೆ ಬೇಕಾದ್ರೂ ಹಾಕ್ಬೋದು. ಇಲ್ಲೊಂದು ತೋರಿಸಿದ್ದೀನಿ ನೋಡಿ, ಇಲ್ಲಿ 2px ಇರೋದು 2 ಹಾಕಿದ್ರೆ ತಪ್ಪಾಗುತ್ತೆ. ಈ ರೀತಿಯಾಗಿ ನೀವು ಹಾಕಬೇಕಾಗತ್ತೆ. ಸೊ ಐದರ್ ಯು ಕ್ಯಾನ್ ಟೇಕ್ ದಿ ಹೆಲ್ಪ್ ಆಫ್ ನೈಟ್ರೋಜನ್ ತೊಗೋಬೋದು, ಆಕ್ಸಿಜನ್ ತೊಗೋಬೋದು, ಅಥವಾ ಯಾವುದು ತೊಗೊಳ್ತಾರೆ ಇದು ತಪ್ಪು ಇದು ಸರಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಮಾರ್ಕ್ಸ್ನ ಕೊಡ್ತಾರೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಪಾಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಅಗೇನ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ರೂಲ್ಸ್ ಟು ಫಿಲ್ ದಿ ಎಲೆಕ್ಟ್ರಾನ್ಸ್ ಇನ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳೋಕ್ಕೆ. ಸ್ಟೇಟ್ಮೆಂಟ್ಗೆ 2 ಮಾರ್ಕು, ಎಕ್ಸ್ಪ್ಲನೇಷನ್ಗೆ 1 ಮಾರ್ಕ್ ಇಟ್ಟಿದ್ದಾರೆ. ನೋ 2 electrons in an atom can have all the values of all the 4 quantum numbers equal, ಸೇಮ್ ವ್ಯಾಲ್ಯೂಸ್ ಇರಲ್ಲ ಅಂತ ಹೇಳುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಪೋಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸ್ಟೇಟ್ ಅಂದಾಗ ಸ್ಟೇಟ್ಮೆಂಟ್ ಏನಿದೆಯೋ ಅದೇ ಬರೀಬೇಕು, ನಿಮ್ಮ ಓನ್ ವರ್ಡ್ಸಲ್ಲಿ ಬರೆದ್ರೆ ಮಾರ್ಕ್ಸ್ ಬರೋದಿಲ್ಲ. ದಟ್ ಮೀನ್ಸ್ ಈಗ ನಿಮ್ಗೆ ಏನಾಗ್ತಿದೆ ಅಂದರೆ 4 ಕ್ವಾಂಟಮ್ ನಂಬರ್ ಇದೆ, N, L, M, S, ಅದು ಎಲ್ಲದಕ್ಕೂ ವ್ಯಾಲ್ಯೂಸು ಸೇಮ್ ಇರೋದಿಲ್ಲ. ಇಟ್ ಮೀನ್ಸ್ ದಟ್ ನೋ 2 electrons in an atom can have same values of N, L, M and S. Thus, any 2 electrons in an atom cannot behave in an identical manner. If there are 2 electrons ವಿತ್ ದ ಸೇಮ್ ವ್ಯಾಲ್ಯೂ N, M ಎಲ್ಲ ಇತ್ತು ಅಂದರೂ ಆಪೋಸಿಟ್ ಸ್ಪಿನ್ ಆಗುತ್ತೆ. ಸೊ ಅಂದ್ರೇನು, 4 ಕ್ವಾಂಟಮ್ ನಂಬರ್, N ಅಂತಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು, L ಅಂದರೆ ಅಸಿಮುಥಲ್ ಕ್ವಾಂಟಮ್ ನಂಬರು, M ಅಂದರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರು, N ಅಂದರೆ ಸ್ಪಿನ್ ಕ್ವಾಂಟಮ್ ನಂಬರ್. ಈ 4 ವ್ಯಾಲ್ಯೂಸ್ನ ಹಾಕಿದ್ರೆ ಎಲ್ಲ ವ್ಯಾಲ್ಯೂಸು ಸೇಮ್ ಇರೋದಿಲ್ಲ. ಅಥವಾ ಫಸ್ಟ್ 3 ಸೇಮ್ ಇದ್ರೂ ಲಾಸ್ಟ್ ಒನ್ ಏನಾಗುತ್ತೆ, ಸ್ಪಿನ್ಸ್ ಏನಿದೆಯಲ್ಲ ಆಪೋಸಿಟ್ ಸ್ಪಿನ್ಸು ಬೇರೆ ಬೇರೆ ಆಗುತ್ತೆ. ಸೊ ಐಡೆಂಟಿಕಲ್ ಆಗಿರುವಂಥದ್ದು ಇರೋಕ್ಕೆ ಸಾಧ್ಯನೇ ಇಲ್ಲ. ನೋ 2 electron in orbital cannot behave in a similar manner. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಪೌಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಸೊ N = 1, L = 0, M = 0 ಆಯಿತು ಅಂತಂದರೆ ಸ್ಪಿನ್ ಏನಾಗುತ್ತೆ ಅಂದರೆ ಪ್ಲಸ್ ಆಫ್ ಅಥವಾ ಮೈನಸ್ ಆಫ್ ಆಗುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ನಿಮಗೆ ಹೋಗುತ್ತೆ. ನೆಕ್ಸ್ಟ್ ಇದನ್ನು 3 ಮಾರ್ಕ್ಸ್ ಕ್ವಶನು. ವಾಟ್ ಈಸ್ ರೇಡಿಯಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್? ಡ್ರಾ ದಿ ರೇಡಿಯಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಫಾರ್ 2 years ಅಂತ ಕೇಳ್ತಿದ್ದಾರೆ. ರೇಡಿಯಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಂದರೆ ಇಟ್ಸ್ ಎ ಗ್ರಾಫ್. It's a plot. These are the curves show the probability of finding an electron varies with its radial distance from the nucleus without any reference to its direction from the nucleus. ಅದು ಎಕ್ಸ್ ಆಕ್ಸಿಸ್ಗಾಗಿರ್ಬೋದು, ವೈ ಆಕ್ಸಿಸ್ಗಾಗಿರ್ಬೋದು, ಡಿ ಆಕ್ಸಿಸ್ ಆಗಿರ್ಬೋದು. ಅದು ಏನು ಹೇಳುತ್ತೆ ಅಂದರೆ ಇಟ್ಸ್ ಎ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ವಿತ್ ಇಟ್ಸ್ ರೇಡಿಯಲ್ ಡಿಸ್ಟೆನ್ಸ್ ಫ್ರಮ್ ದಿ ನ್ಯೂಕ್ಲಿಯಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ರೇಡಿಯಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಂತ ಹೇಳ್ತೀವಿ. ಹಂಗಂದರೆ ಏನು ಅಂತ ಹೇಳೋದಕ್ಕೆ 1 ಮಾರ್ಕು, ಅಥವಾ ನಿಮಗೆ ಆ ಕರ್ವ್ ಬರೀರಿ ಅಂತಂದರೆ 1 ಮಾರ್ಕು. ಸೊ ಕರ್ವ್ ಆಲ್ರೆಡಿ ಹಿಂದಿನ ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೈನ್ ಹೋಗುತ್ತೆ. ಅದೇ ಥರ ಸಲ್ಫರ್ದು ಮತ್ತು ಕೊಬಾಲ್ಟ್ದು ಕೇಳಿದ್ದಾರೆ. 16 ಮತ್ತು 27 ಒಂದೊಂದಕ್ಕೆ ಒಂದೊಂದು ಮಾರ್ಕ್ ಇರುತ್ತೆ. ಸೊ 16ಗೆ ಅಂತಂದರೆ ನಿಯಾನ್ 3s2 3p4 ಆಗುತ್ತೆ. ಕೊಬಾಲ್ಟ್ ಆದರೆ 3d7 4s2 ಅಂದರೆ ಎಸ್ಸು ಮತ್ತು ಪಿ ಮತ್ತು ಡಿ ಆರ್ಬಿಟಲ್ದು ನಿಮಗೆ ಕೇಳ್ತಾರೆ. ಅದು ಅಪ್ ಟು 30 ಅಂದರೆ ಅಲ್ಲಿ ತನಕ ಅಲ್ಲಿ ಬರುತ್ತೆ, 3D ಸೀರೀಸ್ ತನಕ ಬರ್ತಾ ಹೋಗುತ್ತೆ. ಹಂಗಾಗಿ ನೀವು ಅಲ್ಲಿ ತನಕನೂ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು, ಎಲ್ಲಿ ವೇರಿಯೇಷನ್ ಆಗುತ್ತೆ ಅಂತ ನೋಡ್ಕೋಬೇಕು. ಸೊ ವಿ ಆರ್ ಗೋಯಿಂಗ್ ಟು ಅರೇಂಜ್ ದಿ ಎಲೆಕ್ಟ್ರಾನ್ಸ್ ಅಕಾರ್ಡಿಂಗ್ ಟು ದೇರ್ ಎನರ್ಜಿ ಲೆವೆಲ್ಸ್, ಇನ್ ವಿಚ್ ವೇರ್ ಎಸ್ ಆರ್ಬಿಟಲ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 2 electrons, ಪಿ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 6 ಆ್ಯಂಡ್ ಡಿ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 10 electrons. ಅದ್ರ ಪ್ರಕಾರ ನೀವು ಏನು ಮಾಡ್ತಾ ಅದೇ ಥರ ಅದಕ್ಕೆ ಬೇರೆ ಬೇರೆ ಶೆಲ್ಗಳು ಹೇಳುತ್ತೆ, KLMN ಶೆಲ್ಗಳು ಹೇಳುತ್ತೆ. ಅದಕ್ಕೆ ನಾನು ಹೇಳ್ದಂಗೆ ದೇ ಗೋಯಿಂಗ್ ಟು ಹ್ಯಾವ್ ವ್ಯಾಲ್ಯೂಸ್, ಸೊ ದೇ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ 2n². ಸೊ ಇದನ್ನು ನೀವು ಓದ್ಕೊಂಡು ನಿಮ್ಮ ಓನ್ ವರ್ಡ್ಸಲ್ಲಿ ಆ ಪಾಯಿಂಟ್ಸ್ಗಳನ್ನ ನೀವು ಬರಿಬೇಕಾಗತ್ತೆ. ಅದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು ಎನರ್ಜಿ ಲೆವೆಲ್ಸ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಆ ಥರ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಅಂದರೆ ಸಬ್ಶೆಲ್ಸ್ನ ಅಥವಾ ಓರಿಯೆಂಟೇಷನ್ ಅದು ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ಎಷ್ಟು ಓರಿಯೆಂಟೇಷನ್ ಇದೆ, ಎಷ್ಟು ಡೈರೆಕ್ಷನ್ಗೆ ಅದು ಓರಿಯೆಂಟ್ ಆಗುತ್ತೆ ಅಂತ ನಮ್ಗೆ ಹೇಳುತ್ತಲ್ಲ, ಅದಕ್ಕೆ ನಾವು ಕ್ವಾಂಟಮ್ ನಂಬರ್ ಅಂತ ಕರಿತೀವಿ. ಎಮ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದಕ್ಕೆ ಹೇಗೆ ಮಾಡ್ತೀವಿ ಅಂದರೆ 2l+1 ಇಂದ ನನಗೆ ಎಮ್ ವ್ಯಾಲ್ಯೂಸು ಬರ್ತಾ ಹೋಗುತ್ತೆ. ವೇರ್ ಎಲ್ ಇಸ್ ದಿ ಅಸಿಮುಥಲ್ ಕ್ವಾಂಟಮ್ ನಂಬರ್. ಆ ರೀತಿಯಾಗಿ ನಾವು ಅಲ್ಲಿ ಬರಿತಾ ಹೋಗ್ತೀವಿ. 4ರಲ್ಲಿ ನೋಡ್ಕೋಬೇಕು. ಅದೇ ಥರ ಅಸಿಮುಥಲ್ ಅಥವಾ ಸ್ಪಿನ್ ಕ್ವಾಂಟಮ್ ನಂಬರ್ ಕೇಳ್ಬೋದು. ಅಸಿಮುಥಲ್ ಕ್ವಾಂಟಮ್ ನಂಬರ್ನ ಎಲ್ಲಿಂದ ರೆಪ್ರೆಸೆಂಟ್ ಮಾಡುತ್ತೆ, ಅದು ಸಬ್ಶೆಲ್ಲು ಶೇಪ್ ಹೇಳುತ್ತೆ. ಬಿಟ್ವೀನ್ 0 ಆ್ಯಂಡ್ n-1 L ಇರುತ್ತೆ. ಸೊ SPDF ಶೇಪು ಯಾವ ರೀತಿ ಇರುತ್ತೆ, ಈಚ್ ಎಲೆಕ್ಟ್ರಾನ್ ಈಚ್ ಸಬ್ಶೆಲ್ ಹೌ ಮೆನಿ ಎಲೆಕ್ಟ್ರಾನ್ಸ್ ಇಟ್ ಗೋಯಿಂಗ್ ಟು ಹ್ಯಾವ್, ಅದ್ರ ಬಗ್ಗೆ ಎಲ್ಲ ಹೇಳೋಂಥದ್ದು ಅಸಿಮುಥಲ್ ಕ್ವಾಂಟಮ್ ನಂಬರ್. ಸೊ ಇಲ್ಲಿ ನಾನು ಆಲ್ರೆಡಿ ಇದನ್ನೆಲ್ಲ ಹಾಕಿದ್ದೀನಿ. ಫಾರ್ ಎಕ್ಸಾಂಪಲ್ n = 3 ಆಯಿತು ಅಂದರೆ ಅಸಿಮುಥಲ್ ಕ್ವಾಂಟಮ್ ನಂಬರ್ ಕ್ಯಾನ್ ಟೇಕ್ ದಿ ಫಾಲೋಯಿಂಗ್ ವ್ಯಾಲ್ಯೂಸ್ 0, 1 and 2. ವೇರ್ L = 0 ರಿಸಲ್ಟಿಂಗ್ ಸಬ್ಶೆಲ್ ಎಸ್ ಇರುತ್ತೆ. ಅದು ಯಾವುದಿದೆ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾಸು ಬರ್ತಾ ಹೋಗುತ್ತೆ.
ಸೊ ಇದನ್ನೆಲ್ಲ ಇನ್ ಡೀಟೇಲ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಲೆಂತಿ ಆಗ್ತಾ ಇದೆ ತುಂಬ ವೀಡಿಯೋ, ಹಾಗಾಗಿ ನಾನು ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಲ್ಲ. ಈ ವ್ಯಾಲ್ಯೂ ನೀವು ನೆನ್ಪಿಟ್ಕೊಂಡು ಮಾಡಬೇಕಾಗತ್ತೆ. ಆ ಥರ ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತೀವಿ. ಇದು ಸ್ಪಿನ್ ಬಗ್ಗೆ ಹೇಳುತ್ತೆ, ಪ್ಲಸ್ ಆಫು ಮೈನಸ್ ಇದ್ರ ಬಗ್ಗೆ ಇರುತ್ತೆ. ಈ 4 ಇದೆಯಲ್ಲ ಅದು ಇಂಪಾರ್ಟೆಂಟು, ಅದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಈಗ ನೋಡಿರಿ 3s ಸಬ್ಶೆಲ್ ಆಯಿತು ಅಂತಂದರೆ ಹೇಗಿರುತ್ತೆ ಅಂತಂದರೆ n=3, l=0, m1=0, ms ಪ್ಲಸ್ ಆಫ್ ಮೈನಸ್ ಆಫ್. 3p ಸಬ್ಶೆಲ್ಗೆ ಆಯಿತು ಅಂದರೆ ಏನೇನಾಗುತ್ತೆ ಎಲ್ಲ ನಾನು ಈ ವ್ಯಾಲ್ಯೂಸ್ನ ಕೊಟ್ಟಿದ್ದೀನಿ. ಸೊ ಹಾಗಾಗಿ ನೀವು ನೋಡಿಕೊಂಡು ಅದ್ರ ಪ್ರಕಾರ ನೀವು ಹೇಳಬೇಕು. ಅಥವಾ ಇದನ್ನು ನಾನು ಚಿಕ್ಕದು ಮಾಡ್ತೀನಿ ಅಂತಂದರೆ ಶೆಲ್ ಇಸ್ ಗಿವನ್ ಬೈ ದಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಸಬ್ಶೆಲ್ ಇಸ್ ಗಿವನ್ ಬೈ ದಿ ಮೊಮೆಂಟಮ್ ಕ್ವಾಂಟಮ್ ನಂಬರ್, ದೆನ್ ಆರ್ಬಿಟಲ್ ಇಸ್ ಗಿವನ್ ಬೈ ದಿ ಮ್ಯಾಗ್ನೆಟಿಕ್. ಇದು ಒಂದೊಂದು ಮಾರ್ಕ್ ಕೇಳಿದ್ರೆ ಇಷ್ಟು ಬರೆದ್ರೆ ಸಾಕಾಗುತ್ತೆ. ಸ್ಪಿನ್ ವಿಲ್ ಗೋಯಿಂಗ್ ಟು ಗಿವ್ ದಿ ಸ್ಪಿನ್ ಆಫ್ ದಿ ಎಲೆಕ್ಟ್ರಾನ್ನ ಕೊಡುತ್ತೆ ಈ 4. ಅಥವಾ ಇನ್ ಡೀಟೇಲಾಗಿ ಕೇಳಿದ್ರೆ ಅವಾಗ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಫಿಲ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತಂದರೆ ಈಗ ಒಂದು ಎಲೆಕ್ಟ್ರಾನ್ ಅಂತ ತೊಗೊಂಡ್ರೆ, ಒಂದು ಆಟಮ್ ಅಂತ ತೊಗೊಂಡ್ರೆ ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ಪ್ರೋಟಾನ್ಸ್ ಇರುತ್ತೆ. ಪ್ರೋಟಾನ್ಸ್ನ ನಾವು ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ಕರಿತೀವಿ, ವಿಚ್ ಈಸ್ ಅಸೋಸಿಯೇಟೆಡ್ ವಿತ್ ದ ನ್ಯೂಕ್ಲಿಯಸ್. ಅದೇ ಥರ ಎಲೆಕ್ಟ್ರಾನ್ಗೆ ಎಲೆಕ್ಟ್ರಾನಿಕ್ ಚಾರ್ಜ್ ಅಂತ ಕರಿತೀವಿ. ಈ ಪ್ರೋಟಾನ್ ಚಾರ್ಜ್ಗೆ ಏನಂತ ಕರಿತೀವಿ ನಾವು, ನ್ಯೂಕ್ಲಿಯರ್ ಚಾರ್ಜ್ ಅಂತ ಕರಿತೀವಿ. ಈ ಪಾಸಿಟಿವ್ಲಿ ಚಾರ್ಜ್ ಹೇಳ್ತೀವಿ. ಅದೇ ಥರ n=3 ಇದ್ದಾಗ ಏನಾಗುತ್ತೆ ಅಂತ, n=3 ಇದ್ದಾಗ 0, +1, -1, +2, -2 ವ್ಯಾಲ್ಯೂಸ್ಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇದು ಡಿರೈವ್ ದಿ ಸ್ಕ್ರಾಡಿಂಜರ್ ಟೈಮ್ ಡಿಪೆಂಡೆಂಟ್ ವೇವ್ ಈಕ್ವೇಷನ್ ಅಂತ. ಇದನ್ನು 6 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಸೊ ಇದರಲ್ಲಿ 2 6 ಮಾರ್ಕ್ಸ್ ಕ್ವಶನ್ ಬರ್ಬೋದು ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ. ಒಂದು ಟೈಮ್ ಡಿಪೆಂಡೆಂಟ್ ವೇವ್ ಈಕ್ವೇಷನ್, ಇದು 6 ಮಾರ್ಕ್ಗೆ. ಇನ್ನು ಇಲ್ಲಿ ನಾನು ಇರೋ ಇಂಥರ ಇದಕ್ಕೆ ಹೋದರೆ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಹೋದರೆ ಇನ್ ಡೀಟೇಲ್ಸ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಅದೊಂದೇ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಿಯರ್ಲಿ 20 ಮಿನಿಟ್ಸ್ ಬೇಕಾಗಿದೆ. ಸೊ ಹಾಗಾಗಿ ನೀವು ಅಲ್ಲಿ ಹೋದರೆ ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ಥರ ಇನ್ನೊಂದು 6 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಇದರಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ. ಅದು ಡಿರೈವ್ ಸ್ಕ್ರಾಡಿಂಜರ್ ವೇವ್ ಈಕ್ವೇಷನ್ ಫಾರ್ ಎ ಪಾರ್ಟಿಕಲ್ ಇನ್ 1 ಬಾಕ್ಸ್ ಅಂತ. ಅದನ್ನು ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ, ಹಾಗಾಗಿ ಅದರದ್ದು ಲಿಂಕ್ ಏನಿದೆಯಲ್ಲ, ಲಿಂಕ್ ಇಲ್ಲಿ ನಾನು ಹೇಳಿದ್ದೀನಿ. ಇದು ಇಂಪಾರ್ಟೆಂಟ್ ಕ್ವಶನ್ ಇದೆಯಲ್ಲ, ಅದು ಇಂಪಾರ್ಟೆಂಟು, ಅದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಈಗ ನೋಡಿರಿ 3s ಸಬ್ಶೆಲ್ ಆಯಿತು ಅಂತಂದರೆ ಹೇಗಿರುತ್ತೆ ಅಂತಂದರೆ n=3, l=0, m1=0, ms ಪ್ಲಸ್ ಆಫ್ ಮೈನಸ್ ಆಫ್. 3p ಸಬ್ಶೆಲ್ಗೆ ಆಯಿತು ಅಂದರೆ ಏನೇನಾಗುತ್ತೆ ಎಲ್ಲ ಆಗುತ್ತೆ ನಿಮಗೆ ಇಲ್ಲಿ. ನೆಕ್ಸ್ಟ್ ವಾಟ್ ಆರ್ ನೋಡಲ್ ಪ್ಲೇನ್ಸ್, ಹೌ ಮೆನಿ ನೋಡಲ್ ಪ್ಲೇನ್ಸ್ ಆರ್ ದೇರ್ ಇನ್ 3s ಆರ್ಬಿಟಲ್ ಅಂತ ಕೇಳ್ತಾರೆ. ಇನ್ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಅನ್ ಆಟಮ್ ವೇರ್ ದ ಎಲೆಕ್ಟ್ರಾನ್ ಇಸ್ ಅ ಮ್ಯಾಟರ್ ವೇವ್, ದ ನೋಡಲ್ ಪ್ಲೇನ್ ಇಸ್ ಅ ಪ್ಲೇನ್ ವೇರ್ ದೆರ್ ಇಸ್ ಎ 0 ಆರ್ ಆಲ್ಮೋಸ್ಟ್ 0 ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಅನ್ ಎಲೆಕ್ಟ್ರಾನ್. 0 ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಅನ್ ಎಲೆಕ್ಟ್ರಾನ್ ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ನೋಡಲ್ ಪ್ಲೇನ್ಸ್ ಅಂತ ಕರಿತೀವಿ. ಸೊ ನೋಡಲ್ ಪ್ಲೇನ್ಸು 3sಗೆ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಎಲ್ಲ s ಆರ್ಬಿಟಲ್ಗೆ 0 ಇರುತ್ತೆ ನೋಡಲ್ ಪ್ಲೇನ್ಸು. l=0 ಫಾರ್ ಎನಿ s ಆರ್ಬಿಟಲ್, ದೇರ್ ಆರ್ 0 ನೋಡಲ್ ಪ್ಲೇನ್ಸ್ ಇನ್ 3s ಆರ್ಬಿಟಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನೀವು ಕ್ವಶನ್ಸ್ನ ನೀವೇನು ಮಾಡಬೇಕಾಗತ್ತೆ, ಅನಲೈಸ್ ಮಾಡಬೇಕಾಗತ್ತೆ. ಎಷ್ಟು ಮಾರ್ಕ್ಸ್ ಕ್ವಶನ್ ಕೇಳ್ತಾ ಇದ್ದಾರೆ, ನಾನು ಏನು ಆನ್ಸರ್ ಮಾಡಬೇಕು. ಸೊ ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್, ಆ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಆನ್ಸರ್ನ ಬರಿಬೇಕಾಗತ್ತೆ. ಡೋಂಟ್ ಬಿ ಇನ್ ಎ ಹರಿ. ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ, 23 ಮಾರ್ಕ್ಸು ಈ ಯೂನಿಟಲ್ಲಿ ಬರುತ್ತೆ. ನನಗೆ ತುಂಬ ಕಷ್ಟ, ಯಾಕೆಂದರೆ ನಾನು ಮುಂಚೆನೇ ಹೇಳ್ದಂಗೆ 92 ಮಾರ್ಕ್ಸ್ ಇರುತ್ತೆ ಕ್ವಶನ್ ಪೇಪರ್ಲಿ. ನೀವು ಆನ್ಸರ್ ಮಾಡೋವಂಥದ್ದು 60 ಮಾರ್ಕ್ಸ್ಗೆ. ಇಲ್ಲ ನನಗಿದು ತುಂಬ ಕಷ್ಟ ಆಯಿತು, ನನಗೆ ಇದು ಲೆವೆಲ್ ಇಲ್ಲವೇ ಇಲ್ಲ, ನನಗಿದು ಎಷ್ಟೇ ಓದಿದ್ರು ಅರ್ಥ ಆಗ್ತಾ ಇಲ್ಲ ಅಂತಂದರೆ ನೀವು ಪ್ಲ್ಯಾನ್ ಮಾಡಿಕೊಂಡು ಎಕ್ಸಾಮಿನೇಷನ್ ಹಾಲ್ ಬರೋಕ್ಕಿಂತ ಮುಂಚೆನೇ ಈ ಯೂನಿಟ್ನ ನನಗೆ ಡೀಟೇಲಾಗಿ ಓದ್ತೀನಿ. ಒಂದು ಯೂನಿಟ್ಗೆ 23 ಮಾರ್ಕ್ಸ್ ಇದೆ. ಸೊ ನೀವು 1.5 ಯೂನಿಟ್ನ ಬಿಟ್ಟರು ನಿಮಗೆ ಔಟ್ ಆಫ್ ಔಟ್, ಮಿಕ್ಕಿದ್ದನ್ನು ನೀವು ಕರೆಕ್ಟಾಗಿ ಓದ್ಕೊಂಬಂದರೆ ಔಟ್ ಆಫ್ ಔಟ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಯಾವುದನ್ನು ಆನ್ಸರ್ ಮಾಡಬೇಕು, ಯಾವುದು ಆನ್ಸರ್ ಮಾಡಬಾರ್ದು, ಇದರಲ್ಲಿ ನಾನು ತರೋ ಆಗಿದ್ದೀನಿ, ಇದರಲ್ಲಿ ನಾನು ತರೋ ಆಗಿಲ್ಲ ಅನ್ನೋದನ್ನು ನೀವು ಬಿಗಿನಿಂಗಲ್ಲೇ, ಅಂದರೆ ಬಿಫೋರ್ ಯು ಗೋಯಿಂಗ್ ಟು ದಿ ಎಕ್ಸಾಮಿನೇಷನ್ ಸೆಟ್ ಮಾಡಿಕೊಂಡು ನೀವಲ್ಲಿ ಬರಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.